ಬೋರ್ಡ್ ಹಾಗೂ ಯೂನಿವರ್ಸಿಟಿ ಫೈನಲ್ ಎಕ್ಸಾಮ್ ಬರೀತಾ ಇರೋ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ನನ್ನದೊಂದು ಸಲಹೆ. ನೀವು ಎಕ್ಸಾಮ್ ಹಾಲಿಗೆ ಎಂಟ್ರಿ ಆಗಬೇಕಾದ್ರೆ ನೆಸೆಸಿಟಿ ಥಿಂಗ್ಸ್ ಏನಿದೆಯೋ ಅದನ್ನೆಲ್ಲ ತಗೊಂಡು ಹೋಗಿ. ಹಾಲ್ ಎಂಟ್ರಿ ಆಗಬೇಕಾದ್ರೆ ಪ್ಯಾನಿಕ್ ಆಗಬೇಡಿ, ನಡಗಬೇಡಿ, ನಿಮ್ಮನ್ನೇ ನೀವು ಕಾಮಾಗಿ ಇಟ್ಕೊಳ್ಳಿ, ಕಾಮಾಗಿರಿ. ಪ್ಲಸ್ ನಿಮ್ಮ ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾದ್ರೆ ನೀರು ಕುಡ್ಕೊಂಡೋಗಿ. ಆ ನೀರು ನಿಮ್ಮ ನರಗಳನ್ನ ಕಾಮ್ ಮಾಡುತ್ತೆ. ಸೊ ಎಕ್ಸಾಮ್ ಹಾಲಿಗೆ ಹೋದ ನಂತರ ನಿಮ್ಮ ಜಾಗ ಎಲ್ಲಿ ಸಿಗುತ್ತೋ, ಅಕಾರ್ಡಿಂಗ್ ದ ರಿಜಿಸ್ಟರ್ ನಂಬರ್ ಎಲ್ಲಿ ಬರೆದಿರ್ತಾರೋ ಅಲ್ಲಿ ಕೂತ್ಕೊಳ್ಳಿ. ಕೂತ್ಕೊಂಡಾದ ನಂತರ ಅಕ್ಕಪಕ್ಕ ಇರೋ ಸ್ಟೂಡೆಂಟ್ಗಳ ಹತ್ರ ಡಿಸ್ಕಷನ್ ಮಾಡೋದಕ್ಕೆ ಹೋಗ್ಬೇಡಿ. ಆ ಲಾಸ್ಟ್ ಮೂಮೆಂಟಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ ಒಬ್ಬೊಬ್ರು ಒಂದೊಂದು ಥರದ ಆನ್ಸರ್ ಹೇಳಿದಾಗ ನಿಮಗೆ ಸರಿ ಆನ್ಸರ್ ಗೊತ್ತಿದ್ರೂ ಕೂಡ ನೀವಲ್ಲಿ ಕನ್ಫ್ಯೂಷನ್ ಆಗ್ತೀರಾ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಲಾಸ್ಟ್ ಮೂಮೆಂಟ್ ಡಿಸ್ಕಷನ್ ಇಸ್ ನಾಟ್ ಗುಡ್. ಸೊ ಅದ್ರ ಬದಲು ಕಾಮಾಗಿ ಕೂತ್ಕೊಂಡು ನೀವು ಏನೆಲ್ಲ ಓದಿದಿರೋ ಅದನ್ನೆಲ್ಲ ರಿಕಾಲ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ನಂತರ ಅಲ್ಲಿ ಟೀಚರ್ಸ್, ಇನ್ವಿಜಿಲೇಟರ್ಸ್ ಇರ್ತಾರೆ, ಅವರು ಬುಕ್ಲೆಟ್ ಆನ್ಸರ್ ಶೀಟ್ನ ಕೊಡ್ತಾರೆ. ಸೊ ಆನ್ಸರ್ ಶೀಟ್ನಲ್ಲಿ ನೀವು ಆ ಫ್ರಂಟ್ ಶೀಟ್ನ ಫಿಲಪ್ ಮಾಡೋದಕ್ಕಿರುತ್ತೆ. ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನ, ಸಬ್ಜೆಕ್ಟ್ ಇರ್ಬೋದು, ಎಕ್ಸಾಮ್ ಕೋಡ್ ನಂಬರ್ ಇರ್ಬೋದು, ನಿಮ್ಮ ರಿಜಿಸ್ಟರ್ ನಂಬರ್ ಇರ್ಬೋದು, ಡೇಟ್ ಎಲ್ಲಾನು ಇರುತ್ತೆ. ಸೊ ಅದನ್ನೆಲ್ಲ ನಿಮ್ಮ ಟೀಚರ್ಸ್ ಇನ್ಸ್ಟ್ರಕ್ಟ್ ಮಾಡ್ತಾರೆ ನಿಮಗೆ. ಸೊ ನೀವು ಅದನ್ನು ಫಿಲಪ್ ಮಾಡಬೇಕಾದ್ರೆ ತಪ್ಪು ಮಾಡ್ದಲೇ ಫಿಲಪ್ ಮಾಡಿ. ಬೈ ಮಿಸ್ಟೇಕ್ ಬರಿಬೇಕಾದ್ರೆ ಏನೋ ತಪ್ಪಾಯಿತು, ಆಗ ಅದನ್ನು ಒರೆಸ್ಲಿಕ್ಕಾಗಲಿ ಅಥವಾ ಗೀಚೋದಕ್ಕೆ ಹೋಗಬೇಡಿ. ಅದ್ರ ಬದಲು ನಿಮ್ಮ ಇನ್ವಿಜಿಲೇಟರ್, ಅಲ್ಲಿ ಟೀಚರ್ ಯಾರಿರ್ತಾರೋ ಅವ್ರನ್ನ ಕರೆದು ಕೇಳಿ. ಸೊ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಸೊ ಅವ್ರು ಏನು ಹೇಳ್ತಾರೋ ಅದರಂತೆ ಅಲ್ಲಿ ಕರೆಕ್ಷನ್ನ ಮಾಡಿ. ಸೊ ಎಕ್ಸಾಮ್ ಬರಿತಾ ಇರಬೇಕಾದ್ರೆ ಈಗ ಮತ್ತೆ ನೀವು ಅಲ್ಲಿ ನರ್ವಸ್ ಆಗ್ಬೋದು, ನಿಮಗೆ ಕಣ್ಣಿಗೆ ಕತ್ಲೆ ಕಂಡಂಗೆ ಆಗೋದು, ನಿಮಗೆ ನಡ್ಕ ಬರೋದು ಆಗ್ಬೋದು. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಒಂದು ಸೆಕೆಂಡ್ ಅಥವಾ ಒಂದು ನಿಮಿಷ ತಗೊಂಡು ರಿಲ್ಯಾಕ್ಸ್ ಯೋರ್ ಸೆಲ್ಫ್, ಕಾಮ್ ಯೋರ್ ಸೆಲ್ಫ್, ಡೀಪ್ ಬ್ರೀದಿಂಗ್ ಅಂದರೆ ಉಸಿರನ್ನ ಒಳಗಡೆ ತಗೊಂಡು ಉಸಿರನ್ನ ಹೊರಗಡೆ ಬಿಡಿ. ಪ್ಲಸ್ ನಿಮಗೆ ನೀರು ಬೇಕು ಅಂದರೆ ನೀರು ಕುಡೀರಿ ಅಂತೆ. ನೀವು ಬಾಟಲಲ್ಲಿ ತಗೊಂಡು ಹೋಗಲಿಲ್ಲ ಅಂತ ಅಂದರೂ ಅಲ್ಲಿ ನೀರನ್ನ ಸರ್ವ್ ಮಾಡ್ತಾರೆ. ಸೊ ನಿಮಗೆ ನೀರು ಬೇಕು ಅಂತ ಕೇಳಿ ಸ್ವಲ್ಪ ನೀರು ಕುಡ್ಕೊಂಡು ನಿಮ್ಮನ್ನೇ ನೀವು ರಿಲ್ಯಾಕ್ಸ್ ಮಾಡಿಕೊಂಡು ಎಕ್ಸಾಮ್ ಬರೆಯೋದನ್ನ ಕಂಟಿನ್ಯೂ ಮಾಡಿ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್.